ವಿದ್ಯಾರ್ಥಿಗಳೇ, ಅಧ್ಯಾಯ 3 ವಾಸ್ತವ ಸಂಖ್ಯೆಗಳು ಈ ಪಾಠದ ವಿಡಿಯೋ ಭಾಗ 7ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹಿಂದೆ ನಾವು ಕಲಿತಂತೆ ಈ ಪಾಠದಲ್ಲೂ ಕೂಡ ನಾವು ಅಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಕಲಿಯೋಣ. ಈಗ ಒಂದು ಪ್ರಶ್ನೆ ನೋಡೋಣ. 3 + ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ಪ್ರಶ್ನೆಗೆ ಪರಿಹಾರ ಕಂಡುಹಿಡಲಿಕ್ಕೆ ನೋಡೋಣ ಹೇಗೆ ಅಂತ. 3 + ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವಾಗ ನಾವು ಅದನ್ನು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ತೆಗೆದುಕೊಳ್ತೀವಿ. ಯಾವಾಗ 3 + ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಆಗ್ತದೋ ಆಗ ಅದನ್ನು 3 + ವರ್ಗಮೂಲ 5 p/q ಎಂದು ಬರೀಬಹುದು. p/q ಇದು ಭಾಗಲಬ್ಧ ಸಂಖ್ಯೆಗಳ ನಿರೂಪಣೆ. ಯಾವುದೇ ಭಾಗಲಬ್ಧ ಸಂಖ್ಯೆಗಳನ್ನು p/q ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಆಗಬೇಕು. ಹಾಗೂ p, qಗಳು z ಪೂರ್ಣಾಂಕಗಳ ಘನಾಂಶಗಳಾಗಿರಬೇಕು ಹಾಗೂ q = 0 ಆಗಿರಬಾರ್ದು. ಈ ಕಂಡೀಷನ್ ನಾವು ಹಾಕ್ತೀವಿ. ಹಾಗಾಗಿ ವರ್ಗಮೂಲ 5 p/q ಬಲಬದಿ. ಈ 3 ನಾವು ಆ ಕಡೆ ತಗೊಂಡೋಗ್ತೀವಿ. 3 ಇಲ್ಲಿ ಪ್ಲಸ್ ಇದ್ದದ್ದು ಸಮೀಕರಣ ಇನ್ನೊಂದು ಬದಿಗೆ ಬರುವಾಗ -3 ಆಗ್ತದೆ. ಈಗ ವರ್ಗಮೂಲ 5 ಇಲ್ಲಿ ಛೇದ 1 ಆಗಿರ್ತದೆ, ಅದನ್ನು q ಮಾಡ್ತೀವಿ, ಸಮಾನ ಛೇದ ಮಾಡ್ತೀವಿ. ಆಗ q ನಿಂದ 1ಕ್ಕೆ ಗುಣಿಸಿದ ಪ್ರಕಾರ ಅಂಶ ಕೂಡ 3 ಕೂಡ q ನಿಂದ ಗುಣಿಸಿ p - 3q ಆಗ್ತದೆ. p - 3q/q ಆಗ್ತದೆ. ಇಲ್ಲಿ ನಾವು ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ತಿಳಿಯಬಹುದು. ಏಕೆಂದರೆ ಇಲ್ಲಿ p - 3q/q ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಯಾವಾಗ ಒಂದು ಭಾಗಲಬ್ಧ ಸಂಖ್ಯೆ ಇನ್ನೊಂದು ಭಾಗಲಬ್ಧ ಸಂಖ್ಯೆ ಮಾತ್ರ ಸಮ ಆಗಿರಲಿಕ್ಕೆ ಸಾಧ್ಯ. ಆದ್ದರಿಂದ ನಮಗೆ ಇಲ್ಲಿ ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಬರುತ್ತೆ. ಆದರೆ ವಾಸ್ತವವಾಗಿ ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಅದು ಒಂದು ಅಭಾಗಲಬ್ಧ ಸಂಖ್ಯೆ. ಇಲ್ಲಿ ನಮ್ಮ ಒಂದು ವೈರುಧ್ಯವನ್ನು ನಾವಿಲ್ಲಿ ಕಾಣ್ತೀವಿ. ಒಂದು ಅಭಾಗಲಬ್ಧ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆಗೆ ಸಮ ಎಂದು ಬಂದಿರೋದು ಇದು ವೈರುಧ್ಯವಾಗಿರುತ್ತದೆ. ಇದು ಯಾಕೆ ಬಂತು ಅಂದರೆ ನಮ್ಮ ಊಹೆ ತಪ್ಪಾಗಿದೆ. ನಮ್ಮ ಊಹೆ ಏನು ಅಂದರೆ 3 + ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ. ನಮ್ಮ ಊಹೆ ಯಾವಾಗ ತಪ್ಪಾಯಿತೋ ಅದು ಭಾಗಲಬ್ಧ ಸಂಖ್ಯೆ ಅಲ್ಲ. ಆದ್ದರಿಂದ 3 + ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ ಎನ್ನುವ ತೀರ್ಮಾನಕ್ಕೆ ಬರುತ್ತೆ. ಈಗ ನಾವು ಇನ್ನೊಂದು ಉದಾಹರಣೆಯ ಮೂಲಕ ಇದನ್ನು ಸ್ಪಷ್ಟಪಡಿಸಿಕೊಳ್ಳೋಣ. ವರ್ಗಮೂಲ 2 + ವರ್ಗಮೂಲ 5 ಅಂತ ತೆಗೆದುಕೊಳ್ಳೋಣ. ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ವರ್ಗಮೂಲ 2 + ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ನಾವು ಊಹಿಸಿಕೊಳ್ತೀವಿ. ಆದ್ದರಿಂದ ವರ್ಗಮೂಲ 2 + ವರ್ಗಮೂಲ 5 p/q ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಆಗಬೇಕು. ಭಾಗಲಬ್ಧ ಸಂಖ್ಯೆಗಳ ನಿರೂಪಣೆ ಹೇಳುತ್ತೆ. ಹಾಗೂ p, q z ಗಣದ ಘನಾಂಶಗಳಾಗಿರಬೇಕು. ಅಂದರೆ ಪೂರ್ಣಾಂಕಗಳ ಗಣದಲ್ಲಿ ಘನಾಂಶಗಳಾಗಿರಬೇಕು. q 0 ಆಗಿರಬಾರದು. ಹಾಗಾಗಿ ವರ್ಗಮೂಲ 2 p/q + ವರ್ಗಮೂಲ 5 ಸಮೀಕರಣ ಇನ್ನೊಂದು ಕಡೆ ತಂದಾಗ -ವರ್ಗಮೂಲ 5 ಆಗ್ತದೆ. ಹಾಗಾಗಿ ವರ್ಗಮೂಲ 2ರ ವರ್ಗ, ಈಗ ಎರಡೂ ಕಡೆ ವರ್ಗ ಮಾಡಿದಾಗ ವರ್ಗಮೂಲ 2ರ ವರ್ಗ p/q - ವರ್ಗಮೂಲ 5ರ ಹೋಲ್ ಸ್ಕ್ವೇರ್ ಆಗ್ತದೆ. ಇದು a - b ಹೋಲ್ ಸ್ಕ್ವೇರ್ ಸೂತ್ರದಲ್ಲಿದೆ. ಇದನ್ನು ನಾವು a² - 2ab + b² ಎಂಬ ರೂಪದಲ್ಲಿ ಬರೀಬಹುದು. ಹಾಗಾಗಿ ಬಲಬದಿ ಎಡಬದಿ ವರ್ಗಮೂಲ 2ರ ವರ್ಗ 2 ಆಗ್ತದೆ. p² - q² ಇದರ ವರ್ಗ -2 × p/q ಗುಣಿಸು ವರ್ಗಮೂಲ 5 ಪ್ಲಸ್ ವರ್ಗಮೂಲ 5ರ ವರ್ಗ. a - b ಹೋಲ್ ಸ್ಕ್ವೇರ್ a² - 2ab + b². ಹಾಗಾಗಿ 2 ವರ್ಗಮೂಲ 5 p/q. ಇಷ್ಟು ಭಾಗವನ್ನು ನಾವು ಎಡಬದಿಗೆ ಕೊಂಡೋಗ್ತೀವಿ. ಮೈನಸ್ ಇದ್ದದ್ದು ಪ್ಲಸ್ ಆಗ್ತದೆ. ಹಾಗೂ ಇಲ್ಲಿ ಉಳಿದಿರ್ತಕ್ಕಂತಹ p² ಪ್ಲಸ್ ವರ್ಗಮೂಲ 5ರ ವರ್ಗ 5 ಆಗ್ತದೆ. ಈ 2 ಈ ಬದಿಗೆ ಬಲಬದಿ ತರ್ತೀವಿ. ಪ್ಲಸ್ ಇದ್ದೆರಡು ಮೈನಸ್. ಹಾಗಾಗಿ 2 ವರ್ಗಮೂಲ 5 p/q p² + 3 ಆಗ್ತದೆ. ಹಾಗಾಗಿ ಮುಂದಕ್ಕೆ ಇದು 2 ವರ್ಗಮೂಲ 5 × p/q ಸಮಾನ ಛೇದ ಮಾಡಿದಾಗ ಇಲ್ಲಿ 1 ಇದೆ. ಇದು ಛೇದ q² ಇದೆ. q² ಮಾಡಿದಾಗ 1ಕ್ಕೆ q² ನಿಂದ ಗುಣಿಸಬೇಕು. ಅದೇ q²
ಸ್ಕ್ವೇರ್ನಿಂದ ನಾವು 3 ಕೂಡ ಗುಣಿಸಿದಾಗ 3 ಕ್ಯೂ ಸ್ಕ್ವೇರ್ ಆಗ್ತದೆ, ಕ್ಯೂನ ವರ್ಗ ಆಗ್ತದೆ, ಭಾಗಿಸು ಕ್ಯೂ ವರ್ಗ. ಹಾಗಾಗಿ ವರ್ಗಮೂಲ 5 ಸಮ 2 ಈ ಬದಿ ಬಂದಾಗ ಭಾಗಿಸಿಕೊಳ್ತದೆ, ಹಾಗೂ ಇಲ್ಲಿ ಕ್ಯೂ ಮೇಲೆ ಹೋಗಿ ಗುಣಿಸಿಕೊಳ್ತದೆ, ಮೇಲೆ ಇದ್ದಂತಹ ಪಿ ಕೆಳಗೆ ಬಂದು 2p ಕ್ಯೂ ಸ್ಕ್ವೇರ್ ಆಗ್ತದೆ. 2p ಕೆಳಗೆ ಬರ್ತದೆ, 2p ಕ್ಯೂ ಸ್ಕ್ವೇರ್, ಕ್ಯೂ ಮೇಲೆ ಹೋಗ್ತದೆ, ಕ್ಯೂ ಇಂಟು ಪಿ ಸ್ಕ್ವೇರ್ ಪ್ಲಸ್ 3q ಸ್ಕ್ವೇರ್. ಇಲ್ಲಿ ನಾವು ಏನನ್ನು ಕಾಣಬಹುದು ಅಂದರೆ ಎಡಬದಿಯಲ್ಲಿ ವರ್ಗಮೂಲ 5, ಬಲಬದಿಯಲ್ಲಿ ಕ್ಯೂ ಇಂಟು ಪಿ ಸ್ಕ್ವೇರ್ ಪ್ಲಸ್ 3q ಸ್ಕ್ವೇರ್ ಭಾಗಿಸು 2p ಕ್ಯೂ ಸ್ಕ್ವೇರ್. ಇದು ಒಂದು ಭಾಗಲಬ್ಧ ಸಂಖ್ಯೆ, ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಆದರೆ ಇಲ್ಲಿ ವರ್ಗಮೂಲ 5 ಇದಕ್ಕೆ ಸಮ ಎಂದು ಬಂದಿರೋದ್ರಿಂದ ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ, ಏಕೆಂದರೆ ಇದನ್ನು ಬಲಬದಿ ಕ್ಯೂ ಇಂಟು ಪಿ ಸ್ಕ್ವೇರ್ ಪ್ಲಸ್ 3q ಸ್ಕ್ವೇರ್ ಭಾಗಿಸು 2p ಕ್ಯೂ ಸ್ಕ್ವೇರ್ ಒಂದು ಭಾಗಲಬ್ಧ ಸಂಖ್ಯೆ. ಆದರೆ ನಮಗೆ ಈಗಾಗಲೇ ಗೊತ್ತಿದೆ ವರ್ಗಮೂಲ 5 ಭಾಗಲಬ್ಧ ಸಂಖ್ಯೆ ಅಲ್ಲ, ಅದು ಅಭಾಗಲಬ್ಧ ಸಂಖ್ಯೆ. ಇದು ಯಾಕೆ ಹೀಗಾಯಿತು? ಇದು ವೈರುಧ್ಯವನ್ನು ನೀಡ್ತಾ ಇದೆ, ವಿರೋಧಾಭಾಸವನ್ನು ಕೊಡ್ತಾರೆ. ಇದು ನಮ್ಮ ಊಹೆ ತಪ್ಪಾಗಿದೆ. ನಮ್ಮ ಊಹೆ ಏನು? ವರ್ಗಮೂಲ 5 ಪ್ಲಸ್ ವರ್ಗಮೂಲ 2 ಪ್ಲಸ್ ವರ್ಗಮೂಲ 5 ಒಂದು ಭಾಗಲಬ್ಧ ಸಂಖ್ಯೆ. ಅದು ಇದು ಭಾಗಲಬ್ಧ ಸಂಖ್ಯೆ ಅಲ್ಲ. ಆದುದರಿಂದ ಇದೇನಾಗಬೇಕಂದ್ರೆ ವರ್ಗಮೂಲ 2 ಪ್ಲಸ್ ವರ್ಗಮೂಲ 5 ಒಂದು ಅಭಾಗಲಬ್ಧ ಸಂಖ್ಯೆ. ಇಲ್ಲಿಗೆ ಈ ಪಾಠ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ಈ ಪಾಠವನ್ನು ಮುಗಿಸೋಣ. ಧನ್ಯವಾದಗಳು.